ನಮಸ್ಕಾರ. ನಾನು ನಾಗರಾಜ್ ಹೆಗಡೆ, ಹೊನ್ನಾವರದ SDM ಪದವಿ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ನಾವು BA ತೃತೀಯ ಐಚ್ಛಿಕ ಕನ್ನಡ ಪಠ್ಯದ ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ ಎನ್ನುವ ಪರಿಕಲ್ಪನೆ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ. ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆಗೆ ಇರುವಂಥ ಸಂಬಂಧ ಏನು, ಅದರ ಸೂಕ್ಷ್ಮವಾದಂಥ ವ್ಯತ್ಯಾಸ ಏನು, ಇದನ್ನು ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ಮೀಮಾಂಸೆ ಎನ್ನುವಂಥ ಒಂದು ಸಂಸ್ಕೃತದ ಪದ, ಚರ್ಚೆ ಎನ್ನುವಂಥ ಅರ್ಥ ಇದೆ. ಚರ್ಚೆ ಅಥವಾ ಅದನ್ನು ತಾತ್ವಿಕ ಚಿಂತನೆ, ಮೀಮಾಂಸೆ ಅಂದರೆ ಚರ್ಚೆ ಅಥವಾ ತಾತ್ವಿಕ ಚಿಂತನೆ, ಅಂದರೆ ಅದರಲ್ಲಿ ಅಂತರ್ಗತವಾಗಿರುವಂಥ ತತ್ವಗಳ ಕುರಿತಾದಂಥ ಒಂದು ಚಿಂತನೆಯನ್ನು ನಡೆಸೋದು. ಈಗ ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯ ಎನ್ನುವಂಥ ಒಂದು ಕಲಾ ಪ್ರಕಾರದ ಹಿಂದಿರುವಂಥ ತತ್ವ ಏನು, ಯಾವುದನ್ನು ಕಾವ್ಯ ಅಂತ ಹೇಳ್ತೇವೆ, ಅದರ ಸ್ವರೂಪ ಏನು, ಅದರ ಲಕ್ಷಣ ಏನು, ಅದರ ಪ್ರಯೋಜನ ಏನು, ಅದಕ್ಕೂ ಇತರ ಜ್ಞಾನ ಶಾಖೆಗಿರುವಂಥ ಸಂಬಂಧಗಳೇನು, ಅದು ನಮಗೆ ಮನುಷ್ಯನ ಮೇಲೆ, ಸಮಾಜದ ಮೇಲೆ ಉಂಟು ಮಾಡುವಂಥ ಪರಿಣಾಮಗಳೇನು ಅನ್ನುವುದನ್ನು ಒಟ್ಟಾರೆಯಾಗಿ ಚರ್ಚಿಸುವಂಥ ಒಂದು ತಾತ್ವಿಕವಾದಂಥ ವೈಚಾರಿಕ ಸರಣಿಗೆ ನಾವು ಮೀಮಾಂಸೆ ಅಂತೇಳಿ ಕರೀತೇವೆ. ಮೀಮಾಂಸೆ ವಿಮರ್ಶೆಯ ಕೆಲಸವನ್ನು ಮಾಡುತ್ತದೆ, ಆದರೆ ವಿಮರ್ಶೆಗೂ ಮತ್ತು ಮೀಮಾಂಸೆಗೂ ಸೂಕ್ಷ್ಮವಾದಂಥ ಒಂದು ವ್ಯತ್ಯಾಸ ಇದೆ. ಮೀಮಾಂಸೆಗೆ ಒಂದು ಇಡೀ ಪ್ರಕಾರದ ಪರಂಪರೆ, ಅದರ ತಾತ್ವಿಕವಾದಂಥ ಚಿಂತನೆಯ ಎಲ್ಲ ಗುಣಲಕ್ಷಣಗಳನ್ನು ಹೇಳುವಂಥ ಒಂದು ಶಕ್ತಿ ಇದ್ದರೆ, ವಿಮರ್ಶೆ ಏನು ಮಾಡ್ತದೆ ಕೇಳಿದ್ರೆ ಯಾವುದಾದ್ರೂ ಒಂದು ಪ್ರತ್ಯೇಕವಾದ ಕೃತಿಯ ಕುರಿತು ಮಾತನಾಡುತ್ತದೆ. ಈಗ ಯಾವಾಗಲೂ ಒಂದು ಕಲೆ ಹುಟ್ಟಿಕೊಂಡ ಮೇಲೆ ಅದರ ಮೀಮಾಂಸೆಯೋ ಅದರ ಕುರಿತಾದಂಥ ವಿಮರ್ಶೆಯೋ ನಡೆಯುವುದು ಸಾಮಾನ್ಯ ಜಗತ್ತಿನ ಎಲ್ಲ ದೇಶ ಕಾಲಗಳ ಸಂದರ್ಭದಲ್ಲಿಯೂ ಕೂಡ. ಹಾಗೆಯೇ ನಾವು ಭಾರತೀಯ ಸಂದರ್ಭವನ್ನು ಇಟ್ಟು ಕಾವ್ಯ ಮೀಮಾಂಸೆ ಅಂದರೆ ಏನು ಅಂತ ನೋಡುವಾಗ ಸುಮಾರು 3ನೇ ಶತಮಾನದಷ್ಟು ಪ್ರಾಚೀನ ಕಾಲಕ್ಕೆ ಹೋಗ್ತೇವೆ. 3ನೇ ಶತಮಾನಕ್ಕೆ ಸೇರಿದ ಭರತ ಒಂದು ಅಪರೂಪದ ಕೃತಿಯನ್ನು ಬರೆದ, ಅದು ನಾಟ್ಯಶಾಸ್ತ್ರ. ಅದು ಬರೀ ಕಾವ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತೀಯ ಸಾಂಸ್ಕೃತಿಕ ಕಲಾಕ್ಷೇತ್ರಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ಟಂಥ ಒಂದು ಆಚಾರ್ಯ ಕೃತಿ ಭರತನ ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರದಲ್ಲಿ ಆತ ಕಲೆಯ ಬಗ್ಗೆ, ನಾಟಕವನ್ನು ಅಥವಾ ರಂಗ ಕಲೆಯನ್ನು ಪ್ರಧಾನವಾಗಿಟ್ಟುಕೊಂಡು ಕೆಲವು ಮಾತುಗಳನ್ನು ಆಡ್ತಾನೆ. ಹಾಗಾಗಿ ಅವನು ಆಡುವಂಥ ಮಾತುಗಳು ನಾಟಕವನ್ನು ಕೇಂದ್ರವಾಗಿಟ್ಟುಕೊಂಡು ಭಾರತೀಯ ಎಲ್ಲ ಕಲೆಗಳಿಗೂ ಕೂಡ ಅನ್ವಯಿಸುವಷ್ಟು ಅದು ವ್ಯಾಪಕವಾದಂಥ ಒಂದು ಅರ್ಥ ಸಾಧ್ಯತೆಗಳನ್ನು ಪಡ್ಕೊಂಡಿದೆ. ಅದಕ್ಕಾಗಿ ನಾವು ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿಯೂ ಕೂಡ ನಮಗೆ ಅತ್ಯಂತ ಪ್ರಾಚೀನವಾದಂಥ ಒಂದು ಮೂಲ ಇದರ ತಾತ್ವಿಕ ಚಿಂತನೆ ಯಾವುದಪ್ಪ ಅಂತಂದರೆ ಭರತನ ನಾಟ್ಯಶಾಸ್ತ್ರ. ಭರತ ಅಲ್ಲಿ ನಾಟಕ ಅಂದರೆ ಏನು, ನಾಟಕದಲ್ಲಿ ನಟನಿಗೂ ನಾಟಕಕ್ಕೂ, ನಾಟಕದ ವಸ್ತುವಿಗೂ, ನಾಟಕಕಾರನಿಗೂ ಮತ್ತು ಪ್ರೇಕ್ಷಕರಿಗೂ ಇರುವಂಥ ಸಂಬಂಧಗಳೇನು, ಒಂದು ರಂಗ ಪ್ರಕಾರವಾದಂಥ ನಾಟಕ ರಂಗಭೂಮಿ ಮೇಲೆ ನಡೆಯುವಾಗ ಮೂಲ ನಾಟಕದ ನಿರ್ಮಾಪಕ, ಆಮೇಲೆ ಅದನ್ನು ಅಭಿನಯಿಸಿ ತೋರಿಸುವಂಥ ನಟ, ಆಮೇಲೆ ಅದನ್ನು ಆಸ್ವಾದಿಸುವಂಥ ಪ್ರೇಕ್ಷಕ ಅಥವಾ ಸಹೃದಯ, ಇವರ ನಡುವಿನ ಸಂಬಂಧ ಏನು, ಇವೆಲ್ಲವುಗಳ ಕುರಿತಾಗಿ ನಾಟ್ಯಶಾಸ್ತ್ರದಲ್ಲಿ ಚರ್ಚಿಸ್ತಾನೆ ಯಾವುದು 3ನೇ ಶತಮಾನ. ಹಾಗಾಗಿ ಅವನು ರಂಗ ಪ್ರಕಾರವೊಂದನ್ನು ಚರ್ಚಿಸುವಂಥ ಮತ್ತು ಅದಕ್ಕೆ ಒಂದು ತಾತ್ವಿಕವಾದಂಥ ಒಂದು ಚಿಂತನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲ್ಲ. ಅದನ್ನು ಇವತ್ತಿಗೂ ಕೂಡ
ಭಾರತೀಯ ಕಾವ್ಯಮೀಮಾಂಸೆಯ ಸಂದರ್ಭದಲ್ಲಿ ಮೊದಲ ಒಂದು ಆಕರವಾಗಿ ನಾವು ಬಳಸ್ತೇವೆ. ಉದಾಹರಣೆಗೆ, ಈಗ ಎಲ್ಲ ಕಲೆಗಳ ಮೂಲ ಉದ್ದೇಶ ರಸಾನಂದವನ್ನು ಪಡೆಯೋದು. ಮನುಷ್ಯ ಯಾಕೆ ಕಲೆಯನ್ನು ಮೆಚ್ಚಿಕೊಳ್ಳುತ್ತಾನೆ, ಮನುಷ್ಯನಿಗೆ ಕಲೆ ಯಾಕಬೇಕು, ಕಲೆಯಿಂದ ಪ್ರಯೋಜನ ಏನು ಅಂತೇಳಿ ಬಹುಶಃ ಮನುಷ್ಯ ಜಗತ್ತಿನಲ್ಲಿ ಕಲೆ ಹುಟ್ಟಿದಂದಿನಿಂದ ಇವತ್ತಿನವರೆಗೂ ಚರ್ಚೆ ನಡೀತಾ ಇದೆ. ಆಗಲೆಲ್ಲ ಮುಖ್ಯವಾಗಿ ನಾವು ಹೇಳುವಂಥ ಮಾತು ಅಂತಂದರೆ ಅದು ರಸಾನಂದವನ್ನು ಕೊಡಲಿಕ್ಕೆ. ರಸಾನಂದ ಅಂದರೆ ಏನು? ರಸ ಅಂದರೆ ಏನು? ರಸ ಅಂತಂದರೆ ನಮ್ಮ ಮನಸ್ಸಿನ ಒಂದು ಸ್ಥಿತಿ, ಚಿತ್ತವೃತ್ತಿ ಅಂತ ಹೇಳ್ತಾರೆ ಭಾರತೀಯ ಕಾವ್ಯಮೀಮಾಂಸಕರು. ಚಿತ್ತವೃತ್ತಿ ಅಂದರೆ ಮನಸ್ಸಿನ ಒಂದು ವ್ಯಾಪಾರ, ಅಂದರೆ ಅದರ ಒಂದು ಸ್ಥಿತಿ. ವ್ಯಾಪಾರ ಅಂದರೆ ಈ ಆಧುನಿಕ ಪರಿಭಾಷೆಯಲ್ಲಿ ಟ್ರೇಡ್, ವ್ಯಾಪಾರ ಅಂತ ಅರ್ಥಲ್ಲ. ಮನಸ್ಸಿನ ಆಗು ಹೋಗುಗಳು, ಅದರ ಏರಿಳಿತಗಳು, ಅದರ ನಡವಳಿಕೆಗಳು. ನಾವು ವ್ಯಾಪಾರದಲ್ಲಿ ಕೊಡುಕೊಳ್ಳುವಿಕೆ ಮಾಡ್ತೀವಲ್ಲ, ಮನಸ್ಸು ಕೂಡ ಹೊರ ಜಗತ್ತಿಂದ ಏನೋ ಕೊಡುತ್ತದೆ, ಹೊರ ಜಗತ್ತಿಗೆ ಕೂಡ ತನ್ನಿಂದ ಏನೋ ಅಭಿವ್ಯಕ್ತಿ ಮಾಡುತ್ತದೆ, ಕೊಡುತ್ತದೆ. ಈ ರೀತಿಯ ಕೊಡುಕೊಳ್ಳುವಿಕೆಗೆ ಮನೋವ್ಯಾಪಾರ ಅಂತ ಹೇಳ್ತೇವೆ, ಚಿತ್ತವೃತ್ತಿ ಅಂತ ಕರೆದಿದ್ದಾರೆ. ಈ ಚಿತ್ತವೃತ್ತಿ ಹೇಗೆ ಕಲೆಯ ನಿರ್ಮಾಣಕ್ಕೆ ಕಾರಣ ಆಗ್ತದೆ ಅನ್ನುವುದನ್ನು ಬಹಳ ಸೊಗಸಾಗಿ ನಾಟ್ಯಶಾಸ್ತ್ರದಲ್ಲಿ ಭರತ ಹೇಳುತ್ತಾನೆ. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸ ನಿಷ್ಪತ್ತಿ, ಅವನ ಪ್ರಸಿದ್ಧವಾದಂಥ ಒಂದು ಹೇಳಿಕೆ. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸ ನಿಷ್ಪತ್ತಿ. ವಿಭಾವ ಭಾವ ಅನುಭಾವ ಇವುಗಳ ಸಂಯೋಜನೆಯಿಂದ ರಸ ಹುಟ್ಟುತ್ತದೆ, ರಸ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಏನಪ್ಪ ಭಾವ ಅಂದರೆ ಮನಸ್ಸಿನ ಒಂದು ಸ್ಥಿತಿ. ಮನಸ್ಸಿನ ಆ ಸ್ಥಿತಿಗೆ ಯಾವುದೋ ಒಂದು ಕಾರಣ ಇರುತ್ತದೆ. ನಾವು ಇವತ್ತು ದುಃಖದಲ್ಲಿದ್ದೇವೆ, ಸಂತೋಷದಲ್ಲಿದ್ದೇವೆ, ಅಥವಾ ತುಂಬ ಬೇಸರದಲ್ಲಿದ್ದೇವೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮನಸ್ಸು ತುಂಬ ವಿಕ್ಷಿಪ್ತವಾದಂಥ ಒಂದು ಸ್ಥಿತಿಯನ್ನು ತಲುಪಿದೆ. ಅದಕ್ಕೆ ಕಾರಣಗಳೇನು ಅಂತ ಹುಡುಕೋದಿಲ್ಲ, ಅದನ್ನು ವಿಭಾವ ಅಂತ ಹೇಳ್ತೇವೆ. ಹೌದು, ಆ ಕಾರಣದಿಂದ ಮನಸ್ಸು ಈ ಭಾವವನ್ನು ಹೊಂದಿದೆ, ಅದರಿಂದ ಏನು ಪರಿಣಾಮ ಆಯಿತು, ಅದನ್ನು ಅನುಭಾವ ಅಂತ ಹೇಳ್ತೇವೆ. ಪರಿಣಾಮ ಏನಾಯಿತು? ಪರಿಣಾಮ ಬಹುಶಃ ದುಃಖದಲ್ಲಿದ್ದಾಗ ಪರಿಣಾಮ ಏನಾಗ್ತದೆ? ನಾವು ಅಳಬಹುದು, ನಮ್ಮ ಮುಖ ಕಪ್ಪಿಡ್ಬೋದು, ನಮ್ಮ ಇಡೀ ದೇಹದಲ್ಲಿ ಉತ್ಸಾಹ ಹೊರಟೋಗ್ಬಿಡ್ಬೋದು. ಅಥವಾ ಆ ದುಃಖದ ಸಂದರ್ಭದಲ್ಲಿ ನಾವು ಸಂತೋಷದಿಂದ ಆಹ್ಲಾದದಾಯಕವಾದಂಥ ಸ್ಥಿತಿಯಲ್ಲಿ ಇರುವಾಗಿನ ನಮ್ಮ ಏನು ವ್ಯಕ್ತಿತ್ವದ ಹೊರ ಚಟುವಟಿಕೆಗಳು ತದ್ವಿರುದ್ಧವಾಗಿರ್ಬೋದು ದುಃಖದಲ್ಲಿ. ಹಾಗಾಗಿ ಒಂದು ಯಾವುದೋ ಕಾರಣ ಈ ಭಾವಕ್ಕೆ ಕಾರಣ ಆಗಿದೆ. ಆ ಕಾರಣವಾದ ಆ ಭಾವದಿಂದ ಈ ಥರದ ಒಂದು ಪ್ರತಿಕ್ರಿಯೆ ನಮ್ಮ ದೇಹದಿಂದ ವ್ಯಕ್ತ ಆಗ್ತಾ ಇದೆ, ಅದನ್ನು ಅನುಭಾವ ಅಂತ ಹೇಳ್ತೇವೆ. ಈಗ ದುಃಖ ಇದೆ, ಅದು ಭಾವ. ದುಃಖಕ್ಕೆ ಯಾವ್ಯಾವುದೋ ಸಂಗತಿಗಳು ಕಾರಣ ಆಗಿವೆ, ಅದು ವಿಭಾವ. ದುಃಖ ನನ್ನಿಂದ ವ್ಯಕ್ತ ಆಗ್ತಾ ಇದೆ, ಅಳುವುದರಿಂದನೋ, ನನ್ನ ಮುಖಚರ್ಯಗಳನ್ನು ನೋಡುವುದರಿಂದನೋ, ನನ್ನ ಮಾತಿನ ಬಿಕ್ಕಳಿಕೆಯಿಂದನೋ, ನನ್ನ ವರ್ತನೆಯಿಂದ ದುಃಖ ನನ್ನಿಂದ ಹೊರಹೊಮ್ತಾ ಇದೆ. ಅದನ್ನು ಸಾಮಾಜಿಕರು, ಸಹೃದಯಿಗಳು ಅಥವಾ ನನ್ನ ಹತ್ತಿರದಲ್ಲಿರುವುದು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಅನುಭವ ಆಗಿದೆ, ಅಂದರೆ ದುಃಖದ ಪರಿಣಾಮ ನನ್ನಲ್ಲಿ ಕಾಣ್ತಾ ಇದೆ. ಇದನ್ನು ಅನುಭವ ಅಂತ ಹೇಳ್ತೇವೆ. ಇವು ಮೂರು ಸೇರಿದಾಗ ಭಾವ, ವಿಭಾವ, ಅನುಭಾವ, ಸಂಯೋಗ ರಸ ನಿಷ್ಪತ್ತಿ. ಇವು ಮೂರು ಸೇರಿದಾಗ ರಸ ಹುಟ್ಟಿಕೊಳ್ಳುತ್ತದೆ. ಈ ರಸವನ್ನು ಸುಂದರವಾಗಿ ಒಂದು ಕೃತಿಯ ಮೂಲಕ ಸಹೃದಯನಿಗೆ ಅಥವಾ ಓದುಗನಿಗೆ ಮುಟ್ಟಿಸುವ ಕೆಲಸವನ್ನು ಯಾರು ಮಾಡ್ತಾರೆಯೋ ಅವನನ್ನು ನಾವು ಕಲಾವಿದ ಅಂತ ಹೇಳ್ತೇವೆ. ಆ ಕೃತಿ ಯಾವುದೇ ಇರ್ಬೋದು. ಒಬ್ಬ ಬರಹಗಾರನಾದರೆ ಬರವಣಿಗೆ ಮೂಲಕ, ಕವಿತೆಯ ಮೂಲಕ ರಸಾನುಭವ ಸಹೃದಯನಿಗಾಗುವಂತೆ ಮಾಡ್ತಾನೆ. ಒಬ್ಬ ರಂಗಕಲಾವಿದನಾದರೆ ತನ್ನ ಅಭಿನಯದ ಮೂಲಕ ಯಾವ್ಯಾವುದೋ ಚಿತ್ತವೃತ್ತಿಗಳನ್ನು ತನ್ನ ನೈಪುಣ್ಯದಾಯಕವಾದ ಅಭಿನಯದ ಮೂಲಕ ಏನು ಮಾಡ್ತಾನೆ, ಸಹೃದಯ ಅನುಭವಿಸುವಂತೆ ಮಾಡ್ತಾನೆ. ಒಬ್ಬ
ಸಂಗೀತ ಕಲಾವಿದನಾದರೆ ರಾಗದ ಮೂಲಕ ಮಾಡ್ತಾನೆ, ಒಬ್ಬ ನೃತ್ಯ ಕಲಾವಿದನಾದರೆ ನೃತ್ಯದ ಮೂಲಕ ಮಾಡ್ತಾನೆ. ನಾವೀಗ ಭರತನಾಟ್ಯದ ಸಮೀಕೃತವಿದೆ, ಕವಿಯಿಂದ ಅದು ಕೃತಿ ರೂಪದಲ್ಲಿ ಬಂದಂಥ ಕೃತಿ. ಆಮೇಲೆ ರಂಗದಲ್ಲಿ ಆ ತತ್ವಗಳನ್ನು ಅಳವಡಿಸಿಕೊಂಡು ಭರತನಾಟ್ಯ ಅಂತ ಹೆಸರು ಬಂತು ಆ ಭಾರತೀಯ ಸಂದರ್ಭದಲ್ಲಿ. ಭರತನಾಟ್ಯದಲ್ಲಿ ಯಾವೆಲ್ಲ ಭಾವ ವಿಭಾವ ಅನುಭವಗಳನ್ನು ಒಬ್ಬ ಸಮರ್ಥ ಕಲಾವಿದ ವ್ಯಕ್ತಪಡಿಸುತ್ತಾನೆ. ಅದರಿಂದ ಏನಾಗ್ತದೆ, ಪ್ರೇಕ್ಷಕನಲ್ಲಿಯೂ ಕೂಡ ಅದೇ ಭಾವ ಉಂಟಾಗ್ತದೆ. ಅಂದರೆ ಸಹೃದಯನಿಗೆ ಅಭಿನಯಿಸುವಂಥ ಕಲಾವಿದ ತನ್ನ ಅಂತರಂಗದ ಭಾವ ವಿಭಾವ ಅನುಭವಗಳನ್ನು ಏನು ಮಾಡ್ತಾನೆ, ಪರಿಣಾಮಕಾರಿಯಾಗಿ ದಾಟಿಸ್ತಾನೆ. ಹಾಗೆ ದಾಟಿಸಲಿಕ್ಕೆ ಯಾರಲ್ಲಿ ನೈಪುಣ್ಯತೆ ಇದೆಯೋ, ಕುಶಲತೆ ಇದೆಯೋ ಅಂಥವರನ್ನು ನಾವು ಕವಿ, ಕಲಾವಿದ, ಕಲೆಗಾರ ಅಂತೇಳಿ ಕರೆಯುತ್ತೇವೆ. ಅವನಿಂದ ರಚನೆ ಆದದ್ದು ಕಲೆ, ಅದರಲ್ಲಿ ಸಾಹಿತ್ಯ ಕೂಡ ಬಂತು. ನಮ್ಮ ಪ್ರಾಚೀನ ಭಾರತೀಯ ಸಂದರ್ಭದಲ್ಲಿ ಸಾಹಿತ್ಯವನ್ನು ವಿಸ್ತಾರವಾದ ಅರ್ಥದಲ್ಲಿ ಕಾವ್ಯ ಅಂತ ಕರೀತಾರೆ. ಇವತ್ತು ನಾವು ಅದನ್ನು ಸಾಹಿತ್ಯದ ಪ್ರಕಾರ ಅಂತ ಹೇಳ್ತೇವೆ. ಪದ್ಯ, ಗದ್ಯ ಅಂತೇಳಿ ಇಡೀ ಸಾಹಿತ್ಯವನ್ನು ಮುಖ್ಯವಾದ ಎರಡು ಪ್ರಕಾರಗಳನ್ನು ನೋಡಿದ್ರೆ, ಪದ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ಕಾವ್ಯ ಅಂತ ಹೇಳ್ತೇವೆ, ಮಿಕ್ಕಿದ್ದನ್ನು ಗದ್ಯ ಸಾಹಿತ್ಯ ಅಂತ ಹೇಳ್ತೇವೆ. ಈಗ ಕಥೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಆತ್ಮಚರಿತ್ರೆ ಇವನ್ನೆಲ್ಲ ಗದ್ಯ ಸಾಹಿತ್ಯ ಅಂತ ಕರೀತೀವಿ. ಕಾವ್ಯ ಅದು ಚುಟುಕಿರ್ಬೋದು, ಅನೇಕ ವಿಷಯ ಅಂತ ಹೇಳ್ತೇವೆ ನಾವಿತ್ತು, ಅದಿರ್ಬೋದು, ಅಥವಾ ಮಹಾಕಾವ್ಯ ಇರ್ಬೋದು, ಛಂದೋಬದ್ಧವಾದ ರಗಳೆ, ತ್ರಿಪದಿ, ಷಟ್ಪದಿ, ಸಾಂಗತ್ಯ, ಈ ಥರದ್ದು ಯಾವುದೋ ಕಾವ್ಯ ಇರ್ಬೋದು. ಇವತ್ತಿನ ಆಧುನಿಕ ಕಾವ್ಯ ಇರ್ಬೋದು, ಖಂಡಕಾವ್ಯ ಇರ್ಬೋದು, ವಚನ ಇರ್ಬೋದು, ಯಾವುದೇ ಒಟ್ಟಾದರೆ ಪದ್ಯ ಜಾತಿಗೆ ಸೇರಿದಂಥ ಸಾಹಿತ್ಯದ ರೂಪಗಳನ್ನು ನಾವು ಕಾವ್ಯ ಅಂತ ಕರೀತೇವೆ. ಆಗ ಒಂದು ಕಾಲಕ್ಕೆ ಗದ್ಯ ಪದ್ಯಗಳೆರಡನ್ನೂ ಒಳಗೊಂಡಂಥ ಕೆಲವು ಕೃತಿಗಳ ರಚನೆ ಆಯಿತು. ಉದಾಹರಣೆಗೆ ಚಂಪುವಿನಂಥ ಒಂದು ಕಾವ್ಯ, ಗದ್ಯ ಪದ್ಯಗಳ ಸಮ್ಮಿಶ್ರವಾದಂಥ ಒಂದು ರೂಪ. ಕನ್ನಡದ ಮೊದಲ ಕೃತಿಯಾದಂಥ ಕವಿರಾಜ ಮಾರ್ಗಕಾರ ಗದ್ಯದ ಕವಿಗಳ ಯಾದಿಯನ್ನು ಕೊಡ್ತಾನೆ ನಮಗೆ, ಪದ್ಯದ ಕವಿಗಳ ಯಾದಿಯನ್ನು ಕೊಡ್ತಾನೆ. ಪದ್ಯ ಕವಿಗಳು ಇವರಿದ್ರು, ಗದ್ಯ ಕವಿಗಳು ಇವರಿದ್ರು ಅಂತ. ಗದ್ಯ ಕಥೆ ಎನ್ನುವಂಥ ಒಂದು ಪ್ರಕಾರನೇ ಇತ್ತು ಅಂತೇಳಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಇದೆ. ಆದರೆ ನಮಗೆ ಆ ಗದ್ಯ ಕಥೆಗಳು ಸಿಕ್ಕಿಲ್ಲ. ಆಮೇಲೆ ಕವಿರಾಜ ಮಾರ್ಗದ ಆಸುಪಾಸಿನ ಶತಮಾನದಲ್ಲಿ, ಬಹುಶಃ ಕವಿರಾಜ ಮಾರ್ಗ 9ನೇ ಶತಮಾನದ್ದು, 9 ಅಥವಾ 8ನೇ ಶತಮಾನ ವಿದ್ವಾಂಸದಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದೇ ಹೊತ್ತಿಗೆ ನಮಗೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಕೂಡ ಸಿಕ್ತು, ಒಡ್ಡಾರಾಧನೆ. ಆ ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಅದನ್ನು ನಾವು ಕಾವ್ಯ ಅಂತ ಕರೀತಾ ಇಲ್ಲ, ಅದನ್ನು ಕಥೆ ಅಂತ ಕರೀತೇವೆ. ಆದರೆ ಗದ್ಯ ಪದ್ಯಗಳೆರಡನ್ನೂ ಒಳಗೊಂಡದ್ದಕ್ಕೆ ಕಾವ್ಯ ಎನ್ನುವಂಥ ವಿಸ್ತಾರವಾದ ಅರ್ಥ ಇತ್ತಲ್ಲ, ಒಡ್ಡಾರಾಧನೆಯಲ್ಲಿಯೂ ಕೂಡ ಚಿಕ್ಕ ಚಿಕ್ಕ ಪದ್ಯಗಳ ಬಳಕೆ ಇದೆ. ಇಡೀ ಒಡ್ಡಾರಾಧನೆಯೇ ಪ್ರಾಕೃತದ ಕೆಲವು ಸೂಕ್ತಿಗಳಂಥ, ಗಾದೆಗಳಂಥ ರೂಪಗಳನ್ನು ವಿಸ್ತಾರವಾಗಿ ಕಥೆಯಾಗಿ ಬೆಳೆಸಿದೆ. ಮತ್ತು ಆ ಕಥೆಗಳ ಮಧ್ಯದಲ್ಲಿಯೂ ಕೂಡ ಕೆಲವು ಪದ್ಯಗಳು ಬರ್ತದೆ. ಅಂದರೆ ಶುದ್ಧ ಗದ್ಯ, ಶುದ್ಧ ಪದ್ಯ ಎನ್ನುವಂಥ ಈ ಪ್ರಕಾರ ಭೇದ ಪ್ರಾಚೀನ ಸಂದರ್ಭದಲ್ಲಿ ಇರಲಿಲ್ಲ. ಅದಕ್ಕಾಗಿಯೇ ವಿಸ್ತಾರವಾದ ಅರ್ಥದಲ್ಲಿ ಅದನ್ನು ಕಾವ್ಯ ಅಂತ ಕರೀಬೇಕು ನಾವು. ಆದರೆ ಈಗ ನಾವು ಏನು ಆಲೋಚನೆ ಮಾಡಬೇಕು ಅಂತಂದರೆ, ಕಾವ್ಯ ಮೀಮಾಂಸೆ ಅಂದರೆ ಸಾಹಿತ್ಯ ಮೀಮಾಂಸೆ ಅಂತ. ಈ ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯದ ಕುರಿತಾದಂಥ ತಾತ್ವಿಕ ಚಿಂತನೆ. ಯಾವಾಗ? ಪ್ರಾಚೀನ ಸಂದರ್ಭದಲ್ಲಿ. ಇವತ್ತು ನಾವು ಅದನ್ನು ಸಾಹಿತ್ಯ ಮೀಮಾಂಸೆ ಅಂತ ಹೇಳ್ಬೋದು. ಕಾವ್ಯ ಮೀಮಾಂಸೆ ಅಂತಂದರೆ ಯಾವುದೋ ಒಂದು ಕೃತಿಯನ್ನು ಇಟ್ಟುಕೊಂಡು ನಡೆಸುವಂಥ ಚರ್ಚೆ ಆಗುತ್ತೆ. ಈ ಕೃತಿ ಹೇಗಿದೆ, ಇದರ ಗುಣ ಯಾವುದು, ಇದರ ದೋಷ ಯಾವುದು, ಗುಣ ಕಾರಣ ಏನು, ದೋಷ ಕಾರಣ ಏನು, ಒಟ್ಟಾರೆಯಾಗಿ ಒಂದು ಭಾಷೆಯ ಸಾಹಿತ್ಯ ಪರಂಪರೆಯಲ್ಲಿ ಈ ಕೃತಿಯ ಸ್ಥಾನ ಏನು, ಇದರ ಸಾಂಸ್ಕೃತಿಕ ಮಹತ್ವ ಎಂಥದ್ದು, ಇದನ್ನೆಲ್ಲ ಚಿಂತನೆ ಮಾಡುವಂಥ ಒಂದು ವಿಶೇಷ ಓದುಗೆ ಇರ್ತಾನೆ. ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ. ನಾವು ಒಂದು ಸಾಹಿತ್ಯ ಕೃತಿಯನ್ನು ಯಾಕೆ ಮಾಡ್ತೇವೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಆನಂದಕ್ಕಾಗಿ ಹೋಗ್ತೇವೆ. ನಮ್ಮ ಕಾವ್ಯಮೀಮಾಂಸೆಯಲ್ಲೂ ಬರುವಂಥ ಮೊದಲ ಮಾತೇ ಕಾವ್ಯ ಪ್ರಯೋಜನ ಏನಪ್ಪ ಕೇಳಿದ್ರೆ ಕಾವ್ಯ ಆನಂದಾಯ. ಆಮೇಲೆ ಮತ್ತಿದೆ ಯಶಸ್ಸೆ, ಅರ್ಥಕೃತೆ, ಶಿವೇತ ರಕ್ಷತೆ, ಸದ್ಯ ಪರನಿರ್ವತೆ, ಕಾಂತ ಸಂಹಿತೋಪದೇಶ. ಹೀಗೆ ಕಾವ್ಯದ ಪ್ರಯೋಜನ ಬಗ್ಗೆ ಹೇಳ್ತೇವೆ. ಕಾವ್ಯದ ಮೊದಲ ಮತ್ತು ಸಮಗ್ರವಾದ ಮತ್ತು ಆತ್ಯಂತಿಕವಾದ ಪ್ರಯೋಜನ ಏನಪ್ಪ ಅಂತ ಹೇಳಿದ್ರೆ ಆನಂದ. ಆನಂದ ಹೇಗೆ ಸಿಗ್ತದೆ? ಅದನ್ನು ಹೆಚ್ಚು ಅರ್ಥಪೂರ್ಣವಾಗಿ ಆಸ್ವಾದಿಸಿದಾಗ.
ಅದನ್ನು ಆಸ್ವಾದಿಸಲಿಕ್ಕೆ ನಮಗೆ ಕೆಲವು ಅರ್ಹತೆಗಳು ಬೇಕು. ಈ ಒಂದು ಕಾವ್ಯ ಏನು, ಅದರ ಸುಖ ಎಲ್ಲಿದೆ ಎನ್ನುವುದನ್ನು ನಮಗೆ ಹುಡುಕಲಿಕ್ಕೆ ಸಾಧ್ಯ ಆಗದೆ ಸುಮ್ಮನೆ ಓದಿದರೆ, ಭಾಷೆ ಗೊತ್ತಿದೆ ಅಂತ ಓದಿದ್ರೆ ಆನಂದ ಸಿಗೋದಿಲ್ಲ. ಅದಕ್ಕಾಗಿ ನಮ್ಗೆ ಏನಿರಬೇಕು ಅಂತ ಹೇಳಿದ್ರೆ, ಒಂದು ಕಾವ್ಯವನ್ನು ಆನಂದಿಸಲಿಕ್ಕೆ ಕಾವ್ಯ ಅಂದರೆ ಏನು ಗೊತ್ತಿರಬೇಕು. ಕವಿತೆ ಅಂದರೆ ಏನು, ಅದರಲ್ಲಿ ಒಂದು ಒಳ್ಳೆಯ ಕವಿತೆಯ ಲಕ್ಷಣಗಳೇನು, ಒಳ್ಳೆಯ ಕಾವ್ಯ ಯಾವುದು ಯಾವುದಲ್ಲ ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆ ಓದುಗನಲ್ಲಿ ಇದ್ದರೆ ಅವನಿಗೆ ಒಳ್ಳೆಯ ಕಾವ್ಯವನ್ನು ಓದಿದಾಗ ಆನಂದ ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ಕಾವ್ಯಮೀಮಾಂಸೆ ಏನು ಕೆಲಸ ಮಾಡುತ್ತೆ ಕೇಳಿದ್ರೆ, ಯಾವುದೋ ಒಂದು ಕಾವ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೇನೆ ಸಮಗ್ರವಾಗಿ ಒಂದು ಕಾವ್ಯ ಪರಂಪರೆಯ ತಾತ್ವಿಕ ಭೂಮಿಕೆಯನ್ನು ಹಾಕಿಕೊಡುತ್ತದೆ. ಕಾವ್ಯಮೀಮಾಂಸೆ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಭಾಷೆ, ಒಂದು ಕಾಲ, ಒಂದು ದೇಶ. ನಾನು ಯಾಕೆ ಈ ಮಾತನಾಡ್ತೇನೆ ಅಂತ ಹೇಳಿದ್ರೆ, ಕಾಲ ಬದಲಾದಾಗಲೇ ಮೀಮಾಂಸೆಯ ಕಲ್ಪನೆ ಬದಲಾಗುತ್ತದೆ. ಭಾಷೆಯಿಂದ ಭಾಷೆಗೆ ಮೀಮಾಂಸೆಯ ಕಲ್ಪನೆಯಲ್ಲಿ ಸಾಮ್ಯತೆ ಸಾಕಷ್ಟು ಇರ್ತದೆ, ಸೂಕ್ಷ್ಮ ವ್ಯತ್ಯಾಸಗಳು ಇರ್ತದೆ. ದೇಶ ಬದಲಾದಾಗ, ನಾವು ಕಾವ್ಯಮೀಮಾಂಸೆ ಎನ್ನುವಾಗ ಮಕ್ಕಳಿಗೆ ಪಾಠ ಮಾಡುವಾಗ ಪಠ್ಯದಲ್ಲಿ ಎರಡು ಮುಖ್ಯವಾದಂಥ ಏನಿದೆ ಮಾರ್ಗಗಳಿವೆ. ಒಂದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಇನ್ನೊಂದು ಭಾರತೀಯ ಕಾವ್ಯಮೀಮಾಂಸೆ. ಭಾರತೀಯ ಎನ್ನುವಾಗ ಸಂಸ್ಕೃತವನ್ನೇ ಪ್ರಧಾನವಾಗಿಟ್ಟುಕೊಂಡು ಭಾರತೀಯ ಎಲ್ಲ ಭಾಷೆಗಳ ಪೌರಾತ್ಯ ದೇಶಗಳ ಕಾವ್ಯ ಚಿಂತನೆಯನ್ನು ಅಲ್ಲಿ ಹೇಳ್ತಾ ಹೋಗ್ತೇವೆ. ಪಾಶ್ಚಾತ್ಯ ಕಾವ್ಯ ಚಿಂತನೆ ಅಂತ ಹೇಳಿದಾಗ ಇಂಗ್ಲಿಷ್, ಗ್ರೀಕ್, ಲ್ಯಾಟಿನ್ ಮೊದಲಾದಂಥ ಪಶ್ಚಿಮದ ದೇಶದ ಕಾವ್ಯ ಚಿಂತನೆಗಳನ್ನು ಹೇಳ್ತಾ ಹೋಗ್ತೇವೆ. ಅದೇನೇ ಇರಲಿ, ಮೀಮಾಂಸೆ, ಕಾವ್ಯ ಮೀಮಾಂಸೆ ಅಥವಾ ಸಾಹಿತ್ಯ ಮೀಮಾಂಸೆ ಅಂತಂದರೆ ಒಂದು ಕಲಾ ಪ್ರಕಾರವಾದ ಕಾವ್ಯದ ತತ್ವದ, ಅದು ಹೇಗೆ ಒಪ್ಪುತ್ತೆ, ತತ್ವ ಎನ್ನುವಂಥ ಪದಕ್ಕೆ ತತ್ವ ಎನ್ನುವಂಥ ಒಂದು ನಿಷ್ಪತ್ತಿ ಇದೆ. ತತ್ವ ಅಂದರೆ ಏನಪ್ಪ, ಅಲ್ಲಿ ಅದು ಇದೆ. ಸಂಸ್ಕೃತದ ಪರಿಕಲ್ಪನೆ ಏನಂತಂದ್ರೆ ತತ್ವ, ಅಲ್ಲಿ ಅದು ಇದೆ. ತತ್ವ ಅಂದರೆ ಏನಾಗಿದೆ, ಈ ಕಾವ್ಯದಲ್ಲಿ ಈ ಸಂಗತಿ ಇದೆ, ಈ ಚಿಂತನೆ ಇದೆ, ಅದು ಈ ಗುಣಗಳನ್ನು ಹೊಂದಿದ್ರೆ ಮಾತ್ರ ಅದಕ್ಕೆ ಕಾವ್ಯ ಅಂತ ಹೇಳಬಹುದು, ಇಲ್ಲದೆ ಅದೊಂದು ಕಾವ್ಯ ಆಗೋದಿಲ್ಲ ಎನ್ನುವುದನ್ನು ನಾನು ಆಗಲೇ ಹೇಳಿದಾಗಿದೆ. 3ನೇ ಶತಮಾನದಿಂದ 15ನೇ ಶತಮಾನದವರೆಗೆ ವಾಮಹನಿಂದ ಭರತ ನೇರವಾಗಿ ಕಾವ್ಯಮೀಮಾಂಸೆಯ ಚರ್ಚೆ ಮಾಡಲಿಲ್ಲ. ವಾಮಹನಿಂದ ಹಿಡಿದು ಇವತ್ತಿನ ಅಂದರೆ 16ನೇ ಶತಮಾನದ ಅಂದರೆ ಕಾವ್ಯಮೀಮಾಂಸೆಯ ಪ್ರಾಚೀನ ಕಾಲಘಟ್ಟದ ಕೊನೆಯ ಮೀಮಾಂಸಕ ವಿಶ್ವನಾಥನವರೆಗೆ, ಅಂದರೆ ಸುಮಾರು 16ನೇ ಶತಮಾನ, 3ರಿಂದ 16ನೇ ಶತಮಾನದವರೆಗೆ ಕನ್ನಡ ಭಾರತೀಯ ಪ್ರಮುಖ ಭಾಷೆಯಾದ, ಅಂದರೆ ಪ್ರಾಚೀನ ಗ್ರಾಂಥಿಕ ಭಾಷೆಯಾದ ಮತ್ತೆ ಭಾರತೀಯ ಉಳಿದೆಲ್ಲ ಭಾಷೆಗಳ ಮೇಲೆ ತನ್ನ ಗ್ರಂಥಸ್ಥ ಸಾಹಿತ್ಯದಿಂದ ಮತ್ತು ಶಾಸ್ತ್ರ ಕೃತಿಗಳಿಂದ ಪ್ರಭಾವ ಬೀರಿದಂಥ ಭಾಷೆಯಾದ ಸಂಸ್ಕೃತದ ಅನೇಕ ಚಿಂತಕರು ಏನು ಮಾಡಿದ್ರು, ಭಾರತೀಯ ಕಾವ್ಯ ತತ್ವವನ್ನು ರೂಪಿಸಿಕೊಂಡರು. ಅದನ್ನೇ 100ಕ್ಕೆ 100 ಕುರುಡಾಗಿ ಭಾರತೀಯ ಎಲ್ಲ ಭಾಷಿಕರು ಅನುಕರಿಸಿರುವಂತಲ್ಲ, ಅದನ್ನು ಮಾದರಿಯಾಗಿಟ್ಟುಕೊಂಡು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ತನ್ನದೇ ಆದಂತೆ ಏನು ಮಾಡಿತು, ದೇಶೀಯ ಕಾವ್ಯ ಮೀಮಾಂಸೆಯನ್ನು ಕಟ್ಟಿಕೊಳ್ಳುತ್ತೆ. ಇವತ್ತು ಕನ್ನಡದ ಕಾವ್ಯ ಚಿಂತನೆಯ ಬಗ್ಗೆ ಕೂಡ ಸಾಕಷ್ಟು ಕೆಲಸಗಳು ಕನ್ನಡದಲ್ಲಿ ಆಗಿವೆ. ಇನ್ನೊಂದು ಮಾತನ್ನು ನಾವು ನೆನಪಿಟ್ಕೋಬೇಕು, ಯಾವಾಗಲೂ ಮೀಮಾಂಸೆ ಅಥವಾ ವಿಮರ್ಶೆ ಆಮೇಲೆ ಹುಟ್ಟಿಕೊಳ್ತದೆ, ಅದಕ್ಕಿಂತ ಮುಂಚೆ ಹುಟ್ಟಿಕೊಳ್ಳುವುದು ಕೃತಿ. ಈಗ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂತ ನಾವು ಯಾವ ವಿಮರ್ಶೆ ಮಾಡುತ್ತೇವೆ, ಅವನು ಹುಟ್ಟಿದ ಕೂಡಲೇ ಕೂಡ ಆಗೋದಿಲ್ಲ. ಹುಟ್ಟಿದ ಕೂಡಲೇ ಅಮ್ಮನಾಗೆ ಇದ್ದಾನೆ, ಅಪ್ಪನಾಗಿದ್ದಾನೆ, ಅಜ್ಜನಾಗಿದ್ದಾನೆ, ಹೀಗೆಲ್ಲ ಹೇಳ್ತೇವೆ. ಆಮೇಲೆ ಮತ್ತೆ ಲಕ್ಷಣಗಳು ಬದಲಾಗ್ತಾ ಹೋದಾಗೇನೆ, ಇಲ್ಲ ಅವರ ಕುಟುಂಬದಲ್ಲಿ ಹೀಗಿದ್ದಾನೆ, ಆ ಅಜ್ಜನ ಮನೆ ಅಜ್ಜ ಇದ್ದಾಗಿದ್ದಾನೆ, ಹೀಗೆಲ್ಲ ಮತ್ತೇನು ಮಾಡ್ತೇವೆ, ನಮ್ಮ ಮಾನದಂಡಗಳನ್ನು, ಹೋಲಿಕೆಗಳನ್ನು ಬದಲಾಯಿಸ್ತಾ ಹೋಗ್ತೇವೆ. ಆಮೇಲೆ ಏನಾಗ್ತೇವೆ, ಅವನಿಗೆ ಒಂದು ವ್ಯಕ್ತಿತ್ವ, ಶಿಕ್ಷಣ, ಸಮಾಜದಲ್ಲಿ ಅವನು ಬೆಳೆದ ಒಂದು ವ್ಯಕ್ತಿತ್ವ ಪ್ರಾಪ್ತ ಆಗುತ್ತೆ. ಆ ವ್ಯಕ್ತಿತ್ವ ಬೆಳೆಸ್ಕೊಂಡ ನಂತರ ನಾವೇನು ಮಾಡ್ತೇವೆ, ಇವನು ಒಳ್ಳೆಯವನು, ಕೆಟ್ಟವನು, ಇವನು ಪ್ರಾಜ್ಞ, ಇವನು ಮೂರ್ಖ, ಇವನು ಈ ಥರ ಆ ಥರ ಅಂತೇಳಿ ಅವನ ಒಳಗಿನ ಹೊರಗಿನ ಬೌದ್ಧಿಕ, ಮಾನಸಿಕ, ದೈಹಿಕ ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡು ಅವನ ಬಗ್ಗೆ ಚಿಂತನೆ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ. ಅದಕ್ಕಾಗಿ ಕಲೆಯಲ್ಲಿಯೂ ಕೂಡ, ಸಾಹಿತ್ಯದಲ್ಲಿಯೂ ಕೂಡ ಎಷ್ಟೋ ಕಾಲಘಟ್ಟದ ನಂತರ, 3ನೇ ಶತಮಾನದಿಂದ ನಮಗೆ ಇದರ ಚಿಂತನೆ ಶುರುವಾಯಿತು ಅಂತಂದರೆ ಅದಕ್ಕಿಂತ ಎಷ್ಟು ಶತಮಾನಗಳ ಕಾಲ
ಭಾರತೀಯ ಭಾಷೆಗಳಲ್ಲಿ ಕಾವ್ಯ ರಚನೆ ಆಗಿದೆ. ಎಲ್ಲದಕ್ಕೂ ಮೂಲ ಜಾನಪದ ಅಂತ ಹೇಳ್ತೇವೆ. ಬಹುಶಃ ಭಾಷೆಗೆ ಲಿಪಿ ಬರೋಕ್ಕಿಂತ ಮುಂಚೆ ನೂರಾರು ವರ್ಷಗಳ ಕಾಲ ನಮ್ಮ ಅನಕ್ಷರಸ್ಥ ಜನಪದರು ಕಾವ್ಯವನ್ನು ಕಟ್ಟಿದ್ರು, ಹಾಡಿದ್ರು. ಅವರ ಕಾವ್ಯ ಶಿಷ್ಟ ಕವಿಗಳಿಗೆ ಏನಾಗಿದೆ, ಪ್ರೇರಣೆ ಆಗಿದೆ, ಪ್ರಶ್ನೆ ಇಲ್ಲ. ಎಲ್ಲ ಜಗತ್ತಿನೆಲ್ಲ ಭಾಷೆಗಳಲ್ಲಿ ಕೂಡ, ಭಾರತೀಯ ಭಾಷೆಗಳಲ್ಲಂತೂ ಸಮೃದ್ಧವಾದಂಥ ಜಾನಪದ ಸಂಪತ್ತು ಈಗಲೂ ಇದೆ. ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಕೂಡ ಅದು ಏನು ಖಾಲಿ ಆಗದೆ ಹೋದಷ್ಟು ತುಂಬಿಕೊಂಡಿದೆ ಪಶ್ಚಿಮ ದೇಶಗಳಿಗೆ ಹೋಲಿಸಿದರೆ. ಹಾಗಾಗಿ ಮೌಖಿಕ ಪರಂಪರೆಯಲ್ಲಿರುವಾಗ ಜನಪದರು ಕಾವ್ಯವನ್ನು ಕಟ್ಟಿ ಹಾಡರು. ನಮ್ಮ ಕವಿರಾಜ ಮಾಲಕರ ತನ್ನ ಕೃತಿಯಲ್ಲಿ ಒಂದು ಕಡೆ ಹೇಳ್ತಾನೆ, ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಚೆನ್ನಾಗಿ ಓದಲಿಕ್ಕೆ ಬರೆಯಲಿಕ್ಕೆ ಬರದೇ ಹೋದರೂ ಕೂಡ ಕಾವ್ಯ ಪ್ರಯೋಗದಲ್ಲಿ ಪಾಂಡಿತ್ಯವನ್ನು ಕನ್ನಡಿಗರು ಪಡ್ಕೊಂಡಿದ್ರು ಅಂತ. ಇದು ಬರೀ ಕನ್ನಡದ ಹೇಳಲಿಕ್ಕೆ ಅಲ್ಲ, ಜನಪದರಿಗೆ ನಮ್ಮ ಲಾಕ್ಷಣ ತಜ್ಞನಾದಂಥ ಶ್ರೀ ವಿಜಯ ಕೊಟ್ಟಂಥ ಒಂದು ಪ್ರಮಾಣ ಪತ್ರ. ಹಾಗಾಗಿ ಮೌಖಿಕ ಪರಂಪರೆಯಲ್ಲಿ ಸಾಹಿತ್ಯ ಇತ್ತು, ಅದರ ಲಕ್ಷಣಗಳನ್ನು ನೋಡಿಕೊಂಡು ಶಿಷ್ಟ ಸಾಹಿತ್ಯ ಹುಟ್ಟುಕೊಡ್ತು. ಶಿಷ್ಟ ಸಾಹಿತ್ಯದ ಎಷ್ಟೋ ಕೃತಿಗಳನ್ನು ಇಟ್ಕೊಂಡು ಒಂದು ಒಳ್ಳೆಯ ಕೃತಿ ಹೇಗಿರಬೇಕಪ್ಪ ಅನ್ನೋದನ್ನು, ಆ ಕೃತಿಯ ಕೆಲವು ಒಳ್ಳೆಯ ಅಂಶಗಳನ್ನೇ, ಎಲ್ಲ ಕೃತಿಗಳ ಒಳ್ಳೆಯ ಅಂಶಗಳನ್ನು ಆಯ್ದುಕೊಂಡೇ ತತ್ವ ಹುಟ್ಟುಕೊಡ್ತು. ಅಲ್ಲದಿದೆ, ಇಲ್ಲಿದೆ. ಈಗ ಕಾಳಿದಾಸ ಸಂಸ್ಕೃತ ಪ್ರಸಿದ್ಧ ಕವಿ, ಅವನ ಕಾವ್ಯ ಪ್ರಸಿದ್ಧಿ ಪಡಲಿಕ್ಕೆ ಏನು ಕಾರಣ ಅದನ್ನು ಹುಡುಕಿದ್ರು. ಅದನ್ನು ಕಾವ್ಯದ ಲಕ್ಷಣಕ್ಕೆ ಅಳವಡಿಸಿಕೊಂಡು ಮುಂದೆ ಒಳ್ಳೆಯ ಕಾವ್ಯಕ್ಕೆ ಈ ಗುಣ ಇರಬೇಕು, ಈ ಲಕ್ಷಣ ಇರಬೇಕು. ಹಾಗಾಗಿ ಬಹುಶಃ ಈ ತಾತ್ವಿಕ ಚಿಂತನೆ ರೂಪುಗೊಳ್ಳುವುದಕ್ಕಿಂತ ಮುಂಚೆ ಇದ್ದಂಥ ಕಾವ್ಯದ ಲಕ್ಷಣಗಳನ್ನು ಇಟ್ಟುಕೊಂಡು ಸಮಗ್ರವಾಗಿ ಒಂದು ಒಳ್ಳೆಯ ಕಾವ್ಯ, ಅದರ ಗುಣಲಕ್ಷಣ ಏನು ಅನ್ನುವುದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿದಂಥ ಒಂದು ಜ್ಞಾನ ಶಾಖೆಗೆ ಕಾವ್ಯ ಮೀಮಾಂಸೆ ಅಂತೇಳಿ ನಾವು ಕರೀತೇವೆ. ಆಮೇಲೆ ಯಾವುದಾದ್ರೂ ಒಂದೇ ಒಂದು ಕೃತಿಯನ್ನು ಇಟ್ಟುಕೊಂಡು ಮಾಡುವಂಥ ಗುಣದೋಷಗಳ ಚರ್ಚೆ ಇದೆಯಲ್ಲ, ಅದನ್ನು ವಿಮರ್ಶೆ ಅಂತ ಹೇಳ್ತೇವೆ. ವಿಮರ್ಶೆ ಕೂಡ ಈಗ ಆಧುನಿಕ ಸಂದರ್ಭದಲ್ಲಿ ಹೆಚ್ಚು ಬೆಳೆದಂಥ ಒಂದು ಪರಿಕಲ್ಪನೆ. ವಿ ಮತ್ತು ಬ್ರಷ್, ವಿ ಅದಿ ಬ್ರಷ್, ವಿಶಿಷ್ಟವಾಗಿ ಬ್ರಷ್ ಅಂದರೆ ಉಜ್ಜಿ ನೋಡು, ಹೊರೆ ಹಚ್ಚು ಅನ್ನುವಂಥ ಅರ್ಥ ಅದಕ್ಕಿದೆ. ಆ ಹೊರೆ ಹಚ್ಚುವಾಗ ಹೇಗೆ ಹೊರೆ ಹಚ್ಚರಾಗೋದಿಲ್ಲ. ಅಕ್ಕಸಾಲಿಗೆ ಚಿನ್ನ ಹೌದಲ್ಲು ಅಂತೇಳಿ ನೋಡುವಾಗ ಹೊರೆಗಲ್ಲಿಗೆ ಅದನ್ನು ಉಜ್ಜಬೇಕು, ಬೆಂಡೆಗಲ್ಲಿಗೆ ಉಜ್ಜಿನೇ ಗೊತ್ತಾಗೋದಿಲ್ಲ. ಹಾಗಾಗಿ ವಿಶಿಷ್ಟವಾದಂಥ ಒಂದು ಹೊರೆ ಹಚ್ಚುವಂಥ ನೈಪುಣ್ಯತೆ ಯಾರಿಗೆ ಬೇಕು? ತಜ್ಞ ಓದುಗನಾದಂಥ ವಿಮರ್ಶಕನಿಗೆ ಬೇಕು. ಅದಕ್ಕಾಗಿ ವಿಮರ್ಶಕನು ಒಬ್ಬ ಓದುಗ, ಅದು ಸಾಮಾನ್ಯ ಓದುಗ ಅಲ್ಲ. ಹಾಗಾದರೆ ವಿಮರ್ಶೆಯ ಕೆಲಸ ಏನು? ಒಬ್ಬ ಸಾಮಾನ್ಯ ಓದುಗನಿಗೆ ಗ್ರಹಿಸಲಿಕ್ಕೆ ಆಗದೇ ಇದ್ದಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳನ್ನು ತನ್ನ ವಿಶೇಷ ಓದಿನಿಂದ, ಹೊರೆ ಹಚ್ಚುವ ಕ್ರಿಯೆಯಿಂದ ಸಾಮಾನ್ಯನಿಗೆ ತಿಳಿಸಿಕೊಡೋರು. ಅವನು ಒಂದು ಮಧ್ಯವರ್ತಿಯಂತೆ ಕೆಲಸ ಮಾಡ್ತಾನೆ. ಸಾಹಿತ್ಯ ಕೃತಿಗೂ ಮತ್ತು ಓದುಗನಿಗೂ ಒಬ್ಬ ಮಧ್ಯವರ್ತಿಯಂತೆ ವಿಮರ್ಶಕ ಕೆಲಸ ಮಾಡ್ತಾನೆ. ಹಾಗಾಗಿ ವಿಮರ್ಶೆ ಒಂದು ಕೃತಿಯ ಗುಣದೋಷಗಳನ್ನು ಹೇಳಿದ್ರೆ, ಮೀಮಾಂಸೆ ಏನು ಮಾಡ್ತದೆ? ಒಂದು ಕಾವ್ಯ ಪರಂಪರೆಯ ತಾತ್ವಿಕ ಚಿಂತನೆ. ಕಾವ್ಯದ ಲಕ್ಷಣ ಹೇಗಿರ್ತದೆ, ಕಾವ್ಯದಲ್ಲಿ ಯಾವ್ಯಾವ ಅಂಶಗಳಿರ್ತದೆ, ಧ್ವನಿ ಹೇಗಿರಬೇಕು, ಅಲಂಕಾರ ಹೇಗಿರಬೇಕು, ರಸ ಹೇಗಿರಬೇಕು, ಯಾವುದು ಗುಣ ಕಾವ್ಯದಲ್ಲಿ, ಯಾವುದು ದೋಷ, ಕಾವ್ಯದ ಪ್ರಯೋಜನ ಏನು, ಕಾವ್ಯದಲ್ಲಿ ರಸ ಏನು, ಸಹೃದಯನಿಗೆ ಯಾವ ಸ್ಥಾನ ಇದೆ, ಕವಿಗೆ ಯಾವ ಸ್ಥಾನ ಇದೆ, ಕಾವ್ಯದಿಂದ ಸಮಾಜಕ್ಕೆ ಪ್ರಯೋಜನ ಇದೆ, ಸ್ವತಃ ಕವಿಗೆ ಪ್ರಯೋಜನ ಇದೆ, ಇವೆಲ್ಲವುಗಳನ್ನು ವಿಸ್ತಾರವಾಗಿ ಚರ್ಚಿಸುವಂಥ ಭಾರತೀಯರಲ್ಲಿ ಪ್ರಾಚೀನ ಕಾಲದಿಂದ ತುಂಬ ವ್ಯಾಪಕವಾಗಿ ಬೆಳೆದು ಬಂದಂಥ ಒಂದು ತಾತ್ವಿಕ ಚಿಂತನೆಯ ಜ್ಞಾನ ಶಾಖೆಗೆ ಕಾವ್ಯ ಮೀಮಾಂಸೆ ಅಂತ ಕರೀತೇವೆ. ಮೀಮಾಂಸೆ ಮಾಡುವಾಗ ನಮ್ಗೆ ಸ್ವಲ್ಪ ವಿಮರ್ಶೆಯ ಪ್ರಜ್ಞೆ ಕೂಡ ಬೇಕು. ಆದರೆ ಬರೀ ವಿಮರ್ಶೆ ಇದ್ದರೆ ಸಾಲದು, ಅದರ ಆಚೆಗೆ ವಿಸ್ತಾರವಾದಂಥ ಒಂದು ತಾತ್ವಿಕವಾದಂಥ ಚಿಂತನೆ ನಡೆಸುವಂಥ ಪರಿಣತ ಯಾರಿಗೆ ಬೇಕು? ಮೀಮಾಂಸಕನಿಗೆ ಬೇಕು. ಅದಕ್ಕಾಗಿ ಅವರನ್ನು ಲಾಕ್ಷಣಿಕರು ಅಂತ ಕರೆದು, ಅಂದರೆ ಕಾವ್ಯದ ಲಕ್ಷಣವನ್ನು ಹೇಳುವಂಥ ಶಾಸ್ತ್ರ ಯಾವುದು? ಮೀಮಾಂಸೆ. ಆ ಲಕ್ಷಣವನ್ನು ಹೇಳುವಂಥವರಿಗೆ ಲಾಕ್ಷಣಿಕರು ಅಂತ ಕರೆದು, ಅವಿರೋಧಕ ಅಥವಾ ಭರತ ಅಥವಾ ನಾವು ಪ್ಲೇಟೋ ಅಂತ ಹೇಳ್ತೇವೆ ಪಶ್ಚಿಮದಲ್ಲಿ, ಅರಿಸ್ಟಾಟಲ್ ಅಂತ ಹೇಳ್ತೇವೆ. ಇವರೆಲ್ಲ ಲಾಕ್ಷಣಿಕರು, ಮೀಮಾಂಸಕರು. ಹೀಗಿರಬೇಕು ಒಳ್ಳೆಯ ಕಾವ್ಯ ಅಂತೇಳಿ ಏನು ಮಾಡಿದ್ರು? ಅನೇಕ ಕಾವ್ಯದ ಉದಾಹರಣೆಗಳನ್ನು ಕೊಟ್ಟು ಜಗತ್ತಿಗೆ ಅದನ್ನು ವಿವರಿಸಿದರು. ಹಾಗಾಗಿ ಕಾವ್ಯದ ತಾತ್ವಿಕ ಚಿಂತನೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೇನು ಪ್ರಯೋಜನ ಅಂತ ಕೇಳಿದ್ರೆ,
ಒಂದು ಒಳ್ಳೆಯ ಕಾವ್ಯವನ್ನು ಹೇಗೆ ಪ್ರವೇಶ ಮಾಡಬೇಕು, ಅದು ಒಳ್ಳೆಯದು ಅಂತೇಳಿ ನಾವು ನಿರ್ಣಯ ಮಾಡಲಿಕ್ಕೆ ಯಾವೆಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ಅದನ್ನು ಓದಬೇಕು. ಈ ಅರಿವು ಸಿಗ್ತಾ ಹೋಗ್ತದೆ. ಕಾವ್ಯಮೀಮಾಂಸೆ ಇಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಮುಂದಿನ ಅವಧಿಯಲ್ಲಿ ಅದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮುಂದುವರಿಸೋಣ. ನಮಸ್ಕಾರ.